ಹಲೋ. ಹಳ್ಳಿ ಕಡೆಯಲ್ಲೆಲ್ಲ ಹೆಂಗೆ ಗೊತ್ತಾ, ಹೆಂಗೆ ಯೋಚನೆ ಮಾಡ್ತಾರೆ ಅಂದರೆ ಜನ ಎಲ್ಲ, ಇದು ನಮ್ಮ ತೋಟದ ಮನೆ ನಾವು ಕಟ್ಟಿಸ್ತಾ ಇರೋದು, ನಾನು ನಮ್ಮ ತಂಗಿ ತಮ್ಮ ಸೇರಿ ನಮ್ಮ ಅಪ್ಪ ಅಮ್ಮಂಗೋಸ್ಕರ. ಕೆಳಗಡೆ ಗ್ರೌಂಡ್ ಫ್ಲೋರ್ ಎಲ್ಲ ಕನ್ಸ್ಟ್ರಕ್ಷನ್ ಆಗಿದೆ. ಇವಾಗ ಡುಪ್ಲೆಕ್ಸು, ಮೇಲ್ಗಡೆ ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರು ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಪ್ಲಾಸ್ಟ್ರಿಂಗು ಸ್ಲ್ಯಾಪು ಕೆಲಸ ನಡೀತಾ ಇದೆ. ಇವಾಗ ಗಂಡು ಮಕ್ಕಳು ಹೆಣ್ಮಕ್ಳು ಇದ್ದರೆ ಹೆಣ್ಮಕ್ಳಿಗೆ ಒಂದು ಯಾವುದೋ ಒಂದು ಡಿಗ್ರಿ ಮಾಡಿಸ್ಬಿಟ್ಟು ಮದುವೆ ಮಾಡಿಕೊಟ್ಬಿಟ್ರೆ ಜವಾಬ್ದಾರಿ ಕಳೀತು ಅಂತ ಹೇಳಿ ತಿಳ್ಕೊತಾರೆ. ಹಾಗೆ ಹೆಣ್ಮಕ್ಳು ಹಾಗೆ ನಾವು ಮದುವೆ ಮಾಡ್ಕೊಂಡು ಬಂದುಬಿಟ್ರೆ ನಮ್ಮ ಅಪ್ಪ ಅಮ್ಮನ ಜವಾಬ್ದಾರಿ ಎಲ್ಲ, ತಮ್ಮ ಅಣ್ಣ ಎಲ್ಲ ಇದ್ದರೆ ಅವ್ರದ್ದೇ ಜವಾಬ್ದಾರಿ, ನಮಗೇನೂ ಸಂಬಂಧ ಇಲ್ಲ ಅನ್ನೋ ಥರ ಮೆಂಟಾಲಿಟಿನಲ್ಲಿ ಇರ್ತಾರೆ. ಆದರೆ ನನ್ನ ಕೇಳಿದ್ರೆ ಅದು ತಪ್ಪು ಅಂತ ಹೇಳ್ತೀನಿ. ನಮ್ಮ ಅಪ್ಪ ಅಮ್ಮ ಇಬ್ಬರು ಸೇರಿ ನಮಗೆ, ನಮ್ಮಿಬ್ರಿಗೂ, ನಮ್ಮೂವರಿಗೂ, ನಮ್ಮ ತಮ್ಮ ನಮ್ಮ ತಂಗಿ ನನಗೆ ಚೆನ್ನಾಗಿ ಓದಿಸಿದ್ದಾರೆ. ಅದರಿಂದ ನಾವು ಒಂದು ಒಳ್ಳೆ ಜಾಬಲ್ಲಿದ್ದೀವಿ ಇವಾಗ ಮೂವರು. ಅಷ್ಟೊಂದೆಲ್ಲ ನಮಗೆ ಓದಿಸಿ ಮಾಡಿದ್ದಕ್ಕೆ ನಾವು ಚೆನ್ನಾಗಿ ಕೈ ತುಂಬ ಸಂಬಳ ತಗೋತಿರೋದು ಇವತ್ತು. ಸೊ ನಾನು ನಮ್ಮ ತಂಗಿ ಏನು ಯೋಚನೆ ಮಾಡಿದ್ವಿ ಅಂದರೆ, ನಮ್ಮ ತೋಟದಲ್ಲಿ ಮನೇಲಿ ಒಂದು ಚೆನ್ನಾಗಿರೋ ದೊಡ್ಡದ ಮನೆಯನ್ನು ಕಟ್ಟಿಸ್ಕೊಡ್ಬೇಕಂತ ಮುಂಚೆಯಿಂದನೂ ಪ್ಲ್ಯಾನ್ ಇತ್ತು. ನಾನು ನಮ್ಮ ತಂಗಿ ನಮ್ಮ ತಮ್ಮ ಸೇರಿ ಕಟ್ಟಿಸ್ತಾ ಇರೋದು ಇದು ಮನೆ ನಮ್ಮ ಅಪ್ಪ ಅಮ್ಮಂಗೋಸ್ಕರ. ಹೆಣ್ಮಕ್ಳು ಮದುವೆ ಮಾಡ್ಕೊಂಡಿದ್ದು ಹೋದ್ಮೇಲೆ ಅದನ್ನು ಬರೀ ಗಂಡು ಮನೆಗೆ ಮಾತ್ರ ಕೊಡಬೇಕು ಸಂಬಳ, ತಂದೆ ತಾಯಿಗೆ ಏನೂ ಕೊಡಬಾರ್ದು, ನೋಡ್ಕೋಬಾರ್ದು ಅಂತ ಏನಿಲ್ಲ. ನಮ್ಮನ್ನು ಗಂಡು ಮಕ್ಕಳು ಹೆಂಗೆ ಓದಿಸಿರ್ತಾರೋ, ಅವ್ರನ್ನ ಎಷ್ಟು ಪ್ರೀತಿಯಿಂದ ಸಾಕಿರ್ತಾರೋ ನಮ್ಮನ್ನೂ ಅಷ್ಟೇ ಪ್ರೀತಿಯಿಂದ ಸಾಕಿರ್ತಾರೆ. ಅದೇ ಥರ ನಾವು ನಮ್ಮ ತಂದೆ ತಾಯಿ ಜವಾಬ್ದಾರಿನೂ ನಾವು ಹೆಣ್ಮಕ್ಳು ತೊಗೋಬೇಕು ಅಂತ ಹೇಳಿ ನನ್ನ ಅನಿಸಿಕೆ. ಅದರಿಂದ ನಾವು ಪ್ರೀತಿಯಿಂದ ಕಟ್ಟಿಸ್ಕೊಡ್ತಾ ಇರೋ ಮನೆ ನಮ್ಮ ತಂದೆ ತಾಯಿಗೋಸ್ಕರ ಇದು. ಎಲ್ಲ ಹೆಣ್ಮಕ್ಳು ಹಾಗೆ ಥಿಂಕ್ ಮಾಡಬೇಕಂತ ನಾನು ಹೇಳ್ತಾ ಇಲ್ಲ, ನಾನು ಅಂದ್ಕೊಂಡಿರೋದು ಹಂಗೆ. ನಾವು ನಮ್ಮ ತಂದೆ ತಾಯಿ ಜವಾಬ್ದಾರಿನ ತೊಗೋಬೇಕು, ನಮ್ಮನ್ನೆಲ್ಲ ಹೆಂಗೆ ಸಾಕಿ ಬೆಳೆಸಿದ್ದಾರೆ ಹಾಗೆ ನಾವು ಅವರು ಕಷ್ಟ ಸುಖಕ್ಕಾಗಬೇಕು, ನಮ್ಮ ಕೈಲಾದಷ್ಟು ಸಹಾಯ ಮಾಡಬೇಕು ಅನ್ನೋದು ನನ್ನ ಅನಿಸಿಕೆ.